ಮತ್ತೆ ಕಡ್ಕೊಳಕ್ಕೆ ಬರೋದು ಅಂದರೆ ನಿಜಕ್ಕೂ ನನಗೆ ಒಂದು ಪುಣ್ಯದ ಸಂದರ್ಭ ಅಂತ ಅನ್ನಿಸ್ತು. ಅದು ನಾಳೆ ಸಂಕ್ರಮಣದ ಮುಂದೆ ಕಡ್ಕೊಳಕ್ಕೆ ಹೋಗಿ ಬರ್ತೇನೆ ಅಂದರೆ ಪೀಡೆ ಎಲ್ಲ ಹೋಗ್ಬಿಡ್ತೇನೋ ಅನ್ನುವಂಥ ಒಂದು ಭಕ್ತಿಯೊಂದಿಗೆ ಕೂಡ ನಾನು ಇಲ್ಲಿಗೆ ಬಂದಿದ್ದು. ಸೊ ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಮಡಿವಾಳೇಶ್ವರರು ಈ ನಾಡಿನ ಅತ್ಯಂತ ಕಹಿ ಸತ್ಯವನ್ನ ಹೇಳಿ ಜನರಿಗೆ ಚಾಟಿ ಏಟು ಕೊಡೋದ್ರ ಮೂಲಕ ಜ್ಞಾನವನ್ನು ಮೂಡಿಸಿರುವಂಥ ದೊಡ್ಡ ಮಹಾತ್ಮ ಯಾರು ಅಂದರೆ ಕಡ್ಕೊಳ್ಳೋದು ಮಡಿವಾಳಪ್ಪನವರು. ನಾನು ಇಲ್ಲಿ ಬಂದು ಕೂತ್ಕೊಂಡಾಗ ನನಗೆ ಏನು ಅನ್ನಿಸ್ತಿತ್ತು ಅಂತ ಕೇಳಿದರೆ, ಅಪ್ಪುಗಳೇ, ಒಂದು 100 ಪೊಲೀಸ್ ಸ್ಟೇಷನ್ ಇರೋದು, 100 ಪೊಲೀಸ್ ಸ್ಟೇಷನ್ ಇದ್ದೇನು ಕೆಲಸ ಮಾಡುತ್ತಾವಲ್ಲ, ಒಂದು ಮಡಿವಾಳಪ್ಪನ ಮಠ 100 ಸ್ಟೇಷನ್ ಅಷ್ಟು ಕೆಲಸ ಮಾಡುವಷ್ಟು ಸಾಮರ್ಥ್ಯ ಇರ್ತದೆ. 10 ಕೋರ್ಟ್ಗಳು ಏನು ಕೆಲಸ ಮಾಡುತ್ತಾವಲ್ಲ, 10 ಕೋರ್ಟ್ ದಿನನಿತ್ಯ ಏನು ಕೆಲಸ ಮಾಡ್ತಾವಲ್ಲ, ಮಡಿವಾಳಪ್ಪನಂತ ಮಹಾತ್ಮನ ಮಠ ಅದು ಒಂದೇ 10 ಕೋರ್ಟ್ ಕೆಲಸ ಮಾಡಿದಷ್ಟು ಕೆಲಸ ಮಾಡುತ್ತದೆ. ಅಷ್ಟರ ಮಟ್ಟಿಗೆ ಮಠಗಳು ಕೆಲಸವನ್ನು ಮಾಡಲಿಕ್ಕೆ ಸಮರ್ಥವಿದಾವೆ. ಇದು ನಾನು ಸುಮ್ಮನೆ ಹೇಳ್ತಿರುವಂಥದ್ದಲ್ಲ. ಮನಸ್ಸಿನಲ್ಲಿ ಏನೇ ಕ್ಷೇಪಗಳಿರಲಿ, ಎಂಥದ್ದೇ ಗೊಂದಲಗಳಿರಲಿ, ಎಂಥದ್ದೇ ಅಧೀರ ಪರಿಸ್ಥಿತಿ ಬಂದಿರಲಿ, ಏನೇ ಅವಮಾನ ಆಗಿರಲಿ, ಇನ್ನೇನು ನಾನು ಸತ್ತೋಗ್ಬಿಡ್ಬೇಕು ಅಂತ ಬಂದಿರ್ತಾನೆ ಅವನಿಗೆ ಅನ್ಯಾಯ ಆಗಿ ಬಂದು ಗದ್ದಿಗೆ ಮುಂದೆ ಕುಂತ ಅಥವಾ ಮಹಾತ್ಮರ ಮುಂದೆ ಬಂದು ಕುಂತ್ರು ಸಾಕು ಅವನಿಗೆ ಅನಿಸುತ್ತೆ, ಇಲ್ಲ ಜೀವನದ ಸಾರ್ಥಕತೆ ಆಗೋದು ಗುರುವಿನ ನೆನಪು ಮಾಡ್ಕೊಂಡು ಹೋಗ್ಬಿಡೋಣ, ಏನಾರ ಆಗಲಿ ಅಂತ ಸಾಯುವ ಸಂದರ್ಭದಲ್ಲಿನೂ ಸಾವನ್ನು ಮರೆತು ಮತ್ತೆ ಬದುಕು ಕಟ್ಕೊಳಕ್ ಹೋಗ್ತಾನಲ್ಲ. ಮತ್ತೆ ಇದಕ್ಕಿಂತಲೂ ದೊಡ್ಡ ಆಸ್ಪತ್ರೆ ಬೇರೆ ಎಲ್ಲ ಐತಿ? ಇದಕ್ಕಿಂತಲೂ ದೊಡ್ಡ ಆಸ್ಪತ್ರೆ ಎಲ್ಲ ಐತಿ? ಇಲ್ಲ, ನಾನು ಹೆಂಡತಿ ಮಕ್ಕಳ ಜೊತೆ ಬದುಕಕ್ಕೆ ಸಾಧ್ಯನೇ ಇಲ್ಲ, ಹೋಯ್ ಬಿಡಮ್ಮ, ಸತ್ತೋ ಬಿಡಮ್ಮ ಅಂತ ಬರ್ತಾನಲ್ಲವ, ಅವ ಬಂದು ಮಹಾತ್ಮರ ಮುಂದೆ ಕೂತ್ಕೊಳ್ತಾನಲ್ಲ. ಅವ್ರು ಹೇಳ್ತಾರ, ತಮ್ಮ ಇದ್ರಾಗ ಇದ್ದು ಜಯಿಸ್ಬೇಕಂತ ಹೇಳಿ ಒಂದು ಮಾತು ಹೇಳ್ತಾರಲ್ಲ, ಆ ಒಂದು ಮಾತು ಆತನ ಇಡೀ ಕುಟುಂಬವನ್ನ ಡೈವರ್ಸಿಗೆ ಹೋಗುವಂಥದ್ದು, ಜಗಳ ಆಗುವಂಥದ್ದು, ಕೊಲೆ ಆಗುವಂಥದ್ದನ್ನ ತಡೆದು ಒಂದೇ ಒಂದು ಮಾತು ಅವರ ಬದುಕನ್ನು ಉದ್ಧರಿಸಿ ಬಿಡ್ತದೆ. ಅದಕ್ಕೆ ಮಠ ಅಂತ ಅನ್ನೋದು. ಮಠಕ್ಕೆ ಎಷ್ಟು ದೊಡ್ಡ ಶಕ್ತಿ ಅಂತ ಕೇಳಿದ್ರೆ, ನನಗೆ ಗೊತ್ತಿದ್ದಂಗೆ ಸುಮ್ಮನೆ ಮಠ ಅಂತ ನೆನಪು ಮಾಡಿದ್ರೆ ಸಾಕು, ಸುಮ್ಮನೆ ಮಹಾತ್ಮರ ಅವ್ರ ಹೆಸರನ್ನ ನೆನಪು ಮಾಡ್ಕೊಂಡ್ರೆ ಸಾಕು, ಎಷ್ಟೋ ಬದುಕಿಗೆ ಅಳಾರ ಅನಿಸ್ತದೆ. ಅಲ್ಲಿ ಕುತ್ಕೊಂಡು ಸಾಹೇಬರು ಅಪ್ಪುಗಳು ಯಾವುದೇ ಮೂಮೆಂಟ್ ಮಾಡಿದ್ರೆ ಸಾಕು, ಅವರು ಮಡಿವಾಳೇಶ್ವರ ಮಹಾರಾಜ್ ಕಿ ಜೈ ಅಂತೇಳಿ ಅಂತಿದ್ರಲ್ಲ, ಅದನ್ನ ಹೆಂಗೆ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಾರಂತಂದ್ರೆ, ಎಂಥದ್ದೇ ಸಂದರ್ಭ ಆಗಿರ್ಲಿ ಅವನ್ ನೆನಪು ಮಾಡ್ಕೊ ಸಾಕು. ಉಣುವಾಗ, ಉಡುವಾಗ, ಮಲಗುವಾಗ, ಹೋಗುವಾಗ, ಬರೆಯುವಾಗ, ಓದುವಾಗ, ಏನೇ ಕೆಲಸ ಮಾಡುವಾಗ, ಕೊಡುವಾಗ, ತಗೊಳ್ಳುವಾಗಲೂ ಕೂಡ ಕೇವಲ ಮಡಿವಾಳೇಶ್ವರನ ನೆನಪೊಂದೇ ಸಾಕು, ಬದುಕಿಗೆ ಸಾರ್ಥಕತೆ ಬರ್ತದೆ ಮತ್ತು ಅದೆಲ್ಲದೂ ಕೂಡ ಪರಿಪೂರ್ಣ ಆಗ್ತತಿ ಅನ್ನುವಂಥದ್ದು ಒಂದು ಭರವಸೆಯನ್ನ ನಮ್ಮ ಹಿರಿಯರು ಮೂಡಿಸ್ಕೊಂಡು ಬಂದಾರಲ್ಲ. ಸೊ ಅದಕ್ಕೆ ಭಕ್ತಿ ಅನ್ನೋದು. ಅಂಥದ್ದೊಂದು ಭಕ್ತಿಯ ಕಾರಣವಾಗಿ ಈ ನಾಡಿನಲ್ಲಿ ಅತ್ಯಂತ ಮಹತ್ತರವಾಗಿರುವಂಥ ಕೆಲಸವನ್ನು ಮಾಡಿದಂಥವ್ರು. ಮತ್ತೆ ಮಡಿವಾಳರು ಬರೀ ಭಕ್ತಿಯನ್ನಷ್ಟೇ ಕೊಡಲಿಲ್ಲ, ಈ ಸಮಾಜಕ್ಕೆ, ಈ ಜಗತ್ತಿಗೆ ದೊಡ್ಡ ಚಾಟಿ ಏಟನ್ನು ಕೊಟ್ಟರು. ಎಂಥ ಚಾಟಿ ಏಟು ಅಂತ ಕೇಳಿದ್ರೆ, ಮೌಢ್ಯದೊಂದಿಗೆ ಬದುಕು ಒಳ್ಳೆಯದಲ್ಲ. ಬದುಕಿ ಹೆಂಗಿರಬೇಕು ಅಂತ ಕೇಳಿದ್ರೆ, ಬದುಕು ಅತ್ಯಂತ ವೈಜ್ಞಾನಿಕವಾಗಿರಬೇಕು, ಪ್ರಗತಿಪರವಾಗಿರಬೇಕು, ಮತ್ತು ಅತ್ಯಂತ ಪ್ರಾಕೃತಿಕವಾಗಿರಬೇಕು, ಮತ್ತು ಬದುಕು ಅತ್ಯಂತ ಮೌಲ್ಯಯುತವಾಗಿರಬೇಕು. ಅಂಥ ಬದುಕು ಮಾತ್ರ ಶ್ರೇಷ್ಠ ಬದುಕು ಅಂತ ಅವರು ತಮ್ಮ ಪ್ರತಿ ಮಾತಿನಲ್ಲೂ ಕೂಡ, ತಮ್ಮ ತತ್ವಪದದ ಪ್ರತಿ ಹಂತದಲ್ಲೂ ಕೂಡ ಹೇಳಿಕೊಂಡು ಬರುವಂಥ ದೊಡ್ಡ ಪ್ರಯತ್ನವನ್ನು ಮಾಡಿದರು. ಮತ್ತೆ ಒಂದಿಷ್ಟು ಜನ ಈ ಸಮಾಜದಲ್ಲಿ ಗೊತ್ತಿದ್ದವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ತುಳಿದು ಆಳುವಂಥ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಇಂದಂಥ ವರ್ಗಗಳು ಇದ್ದು, ಒಂದಿಷ್ಟು ಜನ ಸಬಲರಾದಂಥವ್ರು, ಅನುಕೂಲ ಸ್ಥಿತಿಯಲ್ಲಿರುವಂಥವ್ರು, ಅನುಕೂಲ ಇಲ್ಲದೇ ಇರುವಂಥವ್ರನ್ನ ಏನೋ ಒಂದಿಷ್ಟು ಆಸೆ ತೋರಿಸೋದ್ರ ಮೂಲಕವಾಗಿ ಅವರನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಅವರ ಮೇಲೆ ಆಕ್ರಮಿಸುವಂಥ ದೊಡ್ಡ ದೊಡ್ಡ ವ್ಯವಸ್ಥೆ ನಮ್ಮ ದೇಶದಲ್ಲಿ ನಡ್ಕೊಂಡು ಬಂದಿದ್ದು ನಾವು ನೋಡಿದ್ದೀವಿ. ಆದರೆ ಮಡಿವಾಳಪ್ಪನವ್ರಿಗೆ ಗೊತ್ತಾಯ್ತು, ಇದು ಹಿಂಗಾದ್ರೆ ಸರಿ ಹೋಗಂಗಿಲ್ಲ ಅಂತ ಅನ್ಕೊಂಡು, ತಮ್ಮ ನೀನ್ಯಾವಾಗ ಮೇಲಾದೋ ಅವನ್ಯಾವಾಗ ಸಣ್ಣವನಾದ, ಇಬ್ಬರು ದೇಹದಾಗಿರುವಂತ ರಕ್ತ ಒಂದೇ ಐತಲ್ಲ ಅನ್ಲಿಲ್ಲ ಮಡಿವಾಳಪ್ಪ. ಈ ಮಾತನ್ನ ಅನ್ಲಿಲ್ಲ. ಅವ ಯಾವಾಗ ದೊಡ್ಡವಾದ, ನೀನ್ ಯಾವಾಗ ಸಣ್ಣವನಾದಿ, ತಮ್ಮ ಇಬ್ಬರು ಮೈಯಾಗಿರುವಂತ ರಕ್ತ ಒಂದೈತಲ್ಲ ಅಂತ ಅನ್ನೋದ್ರ ಮೂಲಕ, ಇಬ್ರು ಉಣ್ಣೋದು ಅದೇ ಅನ್ನನೇ, ಇಬ್ರು ನಡೆದು ಹೋಗೋದು ಅದೇ ನೆಲನೇ, ಇಬ್ರು ಕುಡಿಯೋ ನೀರು ಅದೇ ಐತಿ, ಅದ್ ಹೆಂಗ ಸಾಧ್ಯ ಆಗತ್ತೆ, ನೀನ್ ಮೇಲೆ ಆ ಸಣ್ಣ ಹೆಂಗಾಗ್ತಾನಂತ ಕೇಳೋದ್ರ ಮೂಲಕವಾಗಿ, ಆ ರೀತಿ ನಡ್ಕೊಳ್ಳುವಂತ ಅಹಂಕಾರಕ್ಕೆ ಪಟ್ಟು ಕೊಡೋದ್ರ ಮೂಲಕವಾಗಿ ನಾಡಿನಲ್ಲಿ ಅತ್ಯಂತ ವಿನಯತನ ಕಲಿಸಿರುವಂತ ಪೂಜ್ಯರು ಮಡಿವಾಳೇಶ್ವರರು. ಇಂತೆಲ್ಲ ಮೌಢ್ಯಗಳನ್ನ ತೊಡೆದು ಉತ್ತಮ ಬದುಕಿಗೆ ಒಂದು ಸಹಕಾರ ಕೊಟ್ಟಂತ ಈ ಪುಣ್ಯಕ್ಷೇತ್ರ ಇದೆ. ಈ ಕ್ಷೇತ್ರಕ್ಕೆ ಬರೋದೇ ಒಂದು ಭಾಗ್ಯ. ನಾನು ಕೇಳಿದ್ರೆ, ಕಲ್ಯಾಣ ಕರ್ನಾಟಕದೊಳಗೆ ಅತ್ಯಂತ ಅದ್ವಿತೀಯವಾಗಿರುವಂತ ಒಬ್ಬ
ಕವಿ, ಒಬ್ಬ ಸಾಹಿತ್ಯಿಕ ಮತ್ತು ಒಬ್ಬ ಶ್ರೇಷ್ಠ ತತ್ವಪದಕಾರ ಯಾರಪ್ಪ ಅಂತಂದ್ರೆ ಕಡ್ಕೊಳದು ಮಡಿವಾಳೇಶ್ವರರು. ನನಗೆ ಇದು ಹೆಂಗ್ ಪರಿಚಿತ ಆಯ್ತು ಅಂತಂದ್ರೆ, ಇದೇ ಊರಿನರಾಗಿರುವಂತ ಒಬ್ರು ಅವ್ರ ಹೆಸರು ಟಿಪ್ಪು ಮುಂಚೆ, ಆಮೇಲೆ ಅವರು ಸಿದ್ದಬಸವ ಸ್ವಾಮಿಗಳಾದ್ರು. ಟಿಪ್ಪು ಸುಲ್ತಾನ ಇದೇ ಊರಿನವರು, ಸಿದ್ದಬಸವ ಸ್ವಾಮಿಗಳಾಗಿ ನನ್ನ ಸ್ನೇಹಿತ ಆತ, ಇದೇ ಊರಿನವ. ಆತ ಬಹಳ ಚಂದ ಕಡ್ಕೊಳ ಮಡಿವಾಳಪ್ಪನವರ ತತ್ವ ಪದಗಳನ್ನ ಹಾಡ್ತಿದ್ದ ಎಲ್ಲ ವೇದಿಕೆಯಲ್ಲಿ ಹೋಗಿ. ಮತ್ತೆ ನಾವೆಲ್ಲರೂ ಕುತ್ಕೊಂಡು ಬಂದ್ರೆ ಅದೇ ಚರ್ಚೆ ನಡೀತಿತ್ತು. 12ನೇ ಶತಮಾನದ ಕಲ್ಯಾಣ ಶರಣರ ವಚನಗಳಿಗೆ ಸರಿದೂಗುವಂತೆ ವಚನಗಳಷ್ಟೇ ಪ್ರಖರವಾಗಿ ಸಾಹಿತ್ಯವನ್ನು ಕೊಟ್ಟಂತವ್ರು ಮಡಿವಾಳೇಶ್ವರರು. ಅಂತ ಅದ್ಭುತವಾಗಿರುವಂತ ಸಾಹಿತ್ಯದ ಪರಿಚಯ ನನಗೆ ಅವಾಗ ಆಗ್ತಾ ಇತ್ತು. ಹೀಗಾಗಿ ನನಗೆ ಈ ಪುಣ್ಯಕ್ಷೇತ್ರದ ಮೇಲೆ ಒಂದಿಷ್ಟು ವಿಶೇಷ ಗೌರವ. ಮತ್ತೆ ಗುರುಗಳು ಅಲ್ಲೆಲ್ಲೆಲ್ಲಿ ಕಾರ್ಯಕ್ರಮಗಳಲ್ಲಿ ನಾವಿಬ್ರು ಸೇರ್ತಿದ್ವಿ ಅಂದ್ರೂ ಇಷ್ಟು ಪರಿಚಯ ಆಗಿರ್ಲಿಲ್ಲ. ಮಠಕ್ಕೆ ಬಂದ್ಮೇಲೆ ನನಗೆ ಬಹಳ ಖುಷಿ ಆಯ್ತು. ಮತ್ತೆ ಅಪ್ಪಗಳು ಒಳ್ಳೆ ಹೃದಯವಂತರಿದ್ದಾರೆ, ಸಹೃದಯಗಳಿದ್ದಾರೆ. ಮತ್ತೆ ವಿಠಲ್ಜಿ ಅವರೇ, ಸಿಕಂದರ್ಜಿ ಅವರೇ, ನಿಜಕ್ಕೂ ಕೂಡ ನೀವು ಈ ಸಂದರ್ಭಕ್ಕೆ ಉತ್ತಮವಾಗಿರುವಂತಹ ಆಯ್ಕೆಯನ್ನೇ ಮಾಡಿದ್ದೀರಿ. ಅವರೊಬ್ಬರು ಅದಾರ ಅಂತಂದ್ರ ಇಡೀ ಯಡ್ರಾಮಿ ತಾಲೂಕಿನೇ ನಮ್ಮ ಜೊತೆಗೆ ಐತಿ ಅಂತ, ಅವರೊಬ್ಬರು ಅದಾರ ಅಂದ್ರೆ ಇಡೀ ಕಲಬುರಗಿ ಜಿಲ್ಲೆಯೇ ನಮ್ಮ ಜೊತೆಗೆ ಐತಿ ಅನ್ನೋಷ್ಟರ ಮಟ್ಟಿಗೆ ಅವರ ನ್ಯಾಯ ಒದಗಿಸ್ತಾರೆ ಅಂತ ಅನ್ನುವಂಥ ಭರವಸೆ ನಂದಾಗ್ಯದ. ಅಪ್ಪಗಳಿಗೆ ನಾವು ಈ ಆದೇಶ ಪತ್ರವನ್ನು ಕೊಡ್ತಾ ಇದ್ವಿ. ನನಗೆ ಅನಿಸ್ತಾ ಇತ್ತು ಅವರಿಗೇನು ಆದೇಶ ಅಂತ. ಅವರೇ ಆದೇಶ ಮಾಡುವಂಥವ್ರು ಇರಬೇಕಾದ್ರೆ ನಾವು ಅವ್ರಿಗೇನು ಆದೇಶ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ? ಅವರ ಆದೇಶದಂತೆ ನಾವೆಲ್ಲರೂ ಕೂಡ ನಡಿಬೇಕಾಗಿತ್ತು. ಅಂತ ವಿಶೇಷವಾಗಿರುವಂಥ ಪೂಜ್ಯರು ನಮ್ಮ ಇವತ್ತು ಪಾರಂಪರಿಕ ವೈದ್ಯ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷರಾಗಿದ್ದಾರೆ. ನಾನು ಒಂದಿಷ್ಟು ವರ್ಷ ಇಲ್ಲಿ ಏನೋ ಇವರಿಗೆ ಒಂದಿಷ್ಟು ಒಳ್ಳೇದಾಗಲಿ ಅಂತ ಬಂದಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ನನ್ನನ್ನು ಅವರು ತಮ್ಮ ಗೌರವಾಧ್ಯಕ್ಷರನ್ನಾಗಿ ಮಾಡ್ಕೊಂಡಿದ್ದಾರೆ. ಆದರೆ ನಾನು ನಿಮ್ಮ ಮೇಲೆ ದೊಡ್ಡ ಸ್ಥಾನದಲ್ಲಿ ಇದ್ದೀನಿ ಅಂತ ನನಗೇನು ದೊಡ್ಡ ಅಹಂಕಾರ ಇಲ್ಲ. ನೀವು ದೊಡ್ಡವರಿದ್ದೀರಿ, ಹಿರಿಯರಿದ್ದೀರಿ. ಆದರೆ ನೀವು ಇದನ್ನು ಕಟ್ಟಿಕೊಡೋದ್ರ ಮೂಲಕ ನಮ್ಮ ವೈದ್ಯರಿಗೆ ನನ್ನ ಜೊತೆ ಕೈ ಜೋಡಿಸ್ತಿದ್ದೀರಲ್ಲ ಅಂತ ಅನ್ನೋದೇ ನಿಜಕ್ಕೂ ನನಗೊಂದು ದೊಡ್ಡ ಬಲ ಇದೆ. ಅವ್ರು ಅದಾರಂದ್ರೆ ನನಗೊಂದು ದೊಡ್ಡ ಶಕ್ತಿನೇ. ನಾನು ಈ ಮೂಲಕ ನಮ್ಮ ವೈದ್ಯರಿಗೆ ಏನು ಕರೆ ಕೊಡ್ತೀನಿ ಅಂತಂದ್ರೆ, ನಿಮ್ಮ ತಾಲೂಕಿನಲ್ಲಿ ನಿಮ್ಮ ಜಿಲ್ಲೆದಲ್ಲಿ ಇರುವಂತ ತಾಲೂಕಿನ ಘಟಕಗಳೆಲ್ಲರೂ ಕೂಡ ಒಬ್ಬ ಮಠಾಧೀಶನನ್ನ, ಒಬ್ಬ ಸಮರ್ಥ ಮೌಲ್ವಿಯನ್ನ ನೀವು ನಿಮ್ಮ ಸಂಘಟನೆಗೆ ತಂದುಕೊಳ್ಳಕ್ಕೆ ಪ್ರಯತ್ನ ಮಾಡ್ರಿ. ಯಾಕೆ ಅಂತಂದ್ರೆ ಅವ್ರು ಕೊಡುವಂತ ಬಲ ಐತಲ್ಲ, ಅದು 100 ಆನೆಗೂ ಬಲನೇ. ನಾವು 10 ಜನ ವೈದ್ಯರು ಹೋಗೋದು, ಅಪ್ಪಗಳು ಒಬ್ಬರೇ ಅಲ್ಲಿ ಬಂದು ಕುತ್ಕೊಳ್ಳೋದು ಸಮ ಆಗ್ತದೆ. ಅದಕ್ಕೆ ಹಂಗೆ ಗುರುಗಳನ್ನ ನಾವು ತಾಲೂಕು ಅಧ್ಯಕ್ಷರನ್ನ, ಗೌರವಾಧ್ಯಕ್ಷರನ್ನ ಮಾಡಿಕೊಳ್ಳೋದ್ರ ಮೂಲಕವಾಗಿ ನಮ್ಮ ಪರಿಷತ್ತಿಗೆ ಒಂದು ದೊಡ್ಡ ಬಲವನ್ನು ತಂದುಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಅದಕ್ಕೆ ಯಡ್ರಾಮಿ ಅವರು ನಿಜಕ್ಕೂ ಕೂಡ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಅಂತ ನಾನು ಅನ್ಕೊಳ್ತೇನೆ. ನಮ್ಮ ನಿಕಟಪೂರ್ವ ಗೌರವಾಧ್ಯಕ್ಷರಾಗಿರುವಂತ ಇವರು ಶ್ರೀಶೈಲ್ ಸಾವು ಅವರು, ವಿಠಲ್ಜಿ ಅವರು. ನಾನು ವಿಠಲ್ಜಿ ಅವ್ರ ಬಗ್ಗೆ 2 ಮಾತು ಮಾತಾಡಲೇಬೇಕು. ಹಿರಿಯರಿಗೆ ಒಂದ್ಸರಿ ಚಪ್ಪಾಳೆ ಹೊಡೀರಿ ನೀವು. ಭಾಳ ದೊಡ್ಡ ನೀವು ಇದ್ರಲ್ಲಿ ಇರ್ಬೇಕು. ಮತ್ತೆ ಅವ್ರ ಜೊತೆಗೆ ನೀವು ಇದ್ರನೇ ಇದು ಸರಿ ಹೋಗೋದು. ಹಾ, ಒಳ್ಳೆ ಮಾತು ನೋಡ್ರಿ. ಇದು ಭಾಳ ಖುಷಿ ಆಯ್ತು ನಿಮ್ಮ ಮಾತು ಕೇಳಿ. ವಿಠಲ್ಜಿ ಅವರು ಬೆಳಗಾವಕ್ಕೆ ಅವರು ಈ ಒಂದು ತಾಲೂಕಿನ ಡಾಕ್ಯುಮೆಂಟ್ ಮಾಡ್ಕೊಂಡು ಬಂದಿದ್ರು. ಒಂದು ರಿಜಿಸ್ಟರ್ ತಗೊಂಡ್ಬಂದಿದ್ರು. ಅವರು ನನ್ನ ಹತ್ರ ಬಂದು ತೋರಿಸಿದ್ರು. ನನಗೆ ಇಷ್ಟು ಖುಷಿ ಆಯ್ತು ಅಂದ್ರೆ, ನಮ್ಮ ಕಲ್ಯಾಣ ಕರ್ನಾಟಕದ್ದು ನಾವು ಮಾಡ್ಲಿಕ್ಕಾಗ್ಲಿಲ್ಲ, ಒಕ್ಕೂಟದ್ದು ಕೂಡ ನಾವು ಮಾಡ್ಲಿಕ್ಕಾಗ್ಲಿಲ್ಲ. ಮತ್ತೆ ನಾವು ಈ ಡಾಕ್ಯುಮೆಂಟೇಶನ್ಗೋಸ್ಕರವಾಗಿನೇ ದೊಡ್ಡ ಪರಿಷತ್ನಿಂದ ಹೊರಗೆ ಬಂದಿರುವಂಥದ್ದು. ಯಾಕಂದ್ರೆ ಡಾಕ್ಯುಮೆಂಟೇಶನ್ ಒಂದು ಸರಿಯಾಗಿಲ್ಲ, ಒಂದು ಪತ್ರನೂ ಕೂಡ ನಮ್ಮ ಮೂಲದವರು ಹಿರಿಯರು ನಮ್ಗೆ ಕೊಡ್ತಿರ್ಲಿಲ್ಲ. ಹಿಂಗೆ ಏನೇನೈತಿ ಅಂತ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಅದು ಹಿಂಗಾಗಿ ನಮಗೆ ಗೊಂದಲ ಆಗ್ತಿತ್ತು. ಅಂಥದ್ದೊಂದು ಸಂದರ್ಭದಲ್ಲಿ ಯಡ್ರಾಮಿಯವರು ಉತ್ತಮವಾಗಿರುವಂಥ ಒಂದು ರಿಜಿಸ್ಟರ್ ಮಾಡ್ಕೊಂಡು ಬಂದಿದ್ರು. ಹೆಂಗ್ ಮಾಡಿದ್ರಿ ಅಂತ ಕೇಳಿದ್ರೆ, ಆ ಪುಣ್ಯಾತ್ಮ ಅವಾಗಲೇ BA ಓದಿದ್ನಂಥದ್ದು. ಏನ್ರಿ? ಅಷ್ಟು ಆ ಕಾಲಘಟ್ಟದಲ್ಲೇನೆ ಒಬ್ಬ ಒಳ್ಳೆ ಸುಶಿಕ್ಷಿತನಾಗಿ ಇದ್ದು, ಇವತ್ತು ನನ್ನಿಂದ ಏನಾದ್ರೂ ಒಂದು ಕೆಲಸ ಆದ್ರೆ ಒಳ್ಳೇದಾಗ್ತತಿ ಅನ್ಕೊಂಡು ಈ ಪಾರಂಪರಿಕ ವೈದ್ಯ ಪರಿಷತ್ನೊಳಗ ಅವ್ರು ಬಂದ್ರು. ಈಗ ಬಂದು ಏನ್ ಮಾಡಿದ್ರು ಅಂತಂದ್ರೆ, ಉತ್ತಮವಾಗಿರುವಂತ ರಿಜಿಸ್ಟ್ರೇಷನ್ ಮಾಡಿದ್ರು. ನನಗೆ ಇದು ನಿಜಕ್ಕೂ ಬಹಳ ಸಮಾಧಾನ ಮತ್ತು ಸಂತೋಷವನ್ನು ಕೊಡ್ತು. ಈ ರೀತಿಯಾಗಿ ಒಬ್ಬ ವೈದ್ಯನನ್ನ ಸ್ಥಾನ ಗುರುಸೋದು, ಫೋನ್ ನಂಬರ್ ಬರೆಯೋದು, ಮತ್ತು ಆತನ ಅಡ್ರೆಸ್ ಅನ್ನು ಗುರುಸೋದು, ಆತನ ಫೋಟೋವನ್ನು ಹಾಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದೈತಲ್ಲ, ಈ ಮಾದರಿಯಲ್ಲಿ ಇಡೀ ನಮ್ಮ ಕಲ್ಯಾಣ ಕರ್ನಾಟಕದ ಪ್ರತಿ ತಾಲೂಕು ಮತ್ತು ಜಿಲ್ಲಾದ ರಿಜಿಸ್ಟ್ರೇಷನ್ ಆಗಬೇಕು ಅಂತ ನಾನು ಬೆಳಗಾವಿಯಲ್ಲಿ ಆದೇಶ ಮಾಡಿದೆ. ಆ ನಿಟ್ಟಿನಲ್ಲಿ ಕೂಡ ಈಗೆಲ್ಲ ತಾಲೂಕು ಮತ್ತು ಜಿಲ್ಲಾದಲ್ಲಿ ನಡೀತಾ ಇದೆ. ಹಾಗೆ ಮಾದರಿಯಾಗಿ ಯಡ್ರಾಮಿಯ ವಿಠಲ್ ಅವರು ದೊಡ್ಡ ಪ್ರಮಾಣದ ಈ ಒಂದು ಕೆಲಸವನ್ನ ಮಾಡಿದ್ದಾರೆ. ಅವ್ರಿಗೆ ಒಂದ್ಸರಿ ತಾವೆಲ್ಲರೂ ಪ್ರೀತಿಯ ಜೋರಾದ ಚಪ್ಪಾಳೆಯನ್ನ ನೀಡಬೇಕು.
ಮತ್ತು ನಮ್ಮ ಸಿಕಂದ್ರ ಅವರು ಕೂಡ ತಮ್ಮೆಲ್ಲ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಇದೊಂದು ಸೇವೆ ಅಂತ ಅನ್ಕೊಂಡು ತನ್ನ ಇಡೀ ಟೀಮನ್ನು ಕರ್ಕೊಂಡು, ಮತ್ತು ನನಗೆ ಇವರಿಬ್ಬರೇ ಹೆಸರು ಪರಿಚಯ ಐತಿ, ಮೂರನೇದರ ಹೆಸರು ಪರಿಚಯ ಐತಿ ಅಂತ ನೀವು ಉಳಿದರೆ ಯಾರು ಬೇಜಾರು ಮಾಡ್ಕೋಬೇಡ್ರಿ. ನಿಮಗೊಂದಿಷ್ಟು ಒಡನಾಟ ಆದ್ರೆ ನಿಮ್ಮ ಹೆಸರನ್ನು ಕೂಡ ನಾನು ಕರಿತೀನಿ, ಆದರೆ ಒಡನಾಟ ಇಲ್ಲ, ಹೆಸರು ಪರಿಚಯ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಹೆಸರು ಕರೀಲಿಕ್ಕಾಗಿಲ್ಲ. ಒಟ್ಟಾರೆಯಾಗಿ ಯಡ್ರಾಮ್ ತಾಲೂಕಿನ ಪ್ರತಿಯೊಬ್ಬ ವೈದ್ಯರು ಕೂಡ ಈ ಒಂದು ಕಾರ್ಯವನ್ನ ನೀವು ನಿಜಕ್ಕೂ ಕೂಡ ಮನಸಾಪೂರ್ವಕವಾಗಿ ಮಾಡಿದ್ದು ನನಗಂತೂ ಬಹಳ ಸಂಭ್ರಮ ತಂದದ. ಈ ಸಂಭ್ರಮದ ಮಧ್ಯದಲ್ಲಿ ಒಂದು ಮಾತು ನಂದು ಏನಪ್ಪಾ ಅಂತ ಕೇಳಿದ್ರೆ, ಇಲ್ಲಿ ಯಾವುದೇ ಪಕ್ಷವನ್ನ ತಗೊಂಡು ಬರಬೇಡ್ರಿ. ಈ ಪಾರಂಪರಿಕ ನಮ್ಮ ವೈದ್ಯ ಪರಿಷತ್ ಏನಪ್ಪಾ ಅಂದ್ರೆ ನಿವ್ವಳವಾಗಿರುವಂತ ಕೇವಲ ವೈದ್ಯರ ಪರಿಷತ್ ಅಷ್ಟೇ. ಇಲ್ಲಿ ಯಾವುದೇ ಜಾತಿಯ ಪರಿಷತ್ತಲ್ಲ, ಯಾವುದೇ ಕುಲ ಗೋತ್ರದ ಪರಿಷತ್ತಲ್ಲ, ಯಾವುದೇ ಧರ್ಮದ ಪರಿಷತ್ತಲ್ಲ, ಯಾವುದೇ ಪಕ್ಷದ ಪರಿಷತ್ತು ಅಲ್ಲ, ಕೇವಲ ವೈದ್ಯರ ಪರಿಷತ್ತು ಒಂದೇ ಅನ್ನುವಂಥದ್ದನ್ನ ನಾವಿಲ್ಲಿ ಮನದಟ್ಟು ಮಾಡಿಕೊಂಡು ಆ ಮೂಲಕವಾಗಿ ಇದನ್ನ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲ ಈ ಯಡ್ರಾಮಿ ತಾಲೂಕಿನ ಆದಿಯಾಗಿ ಎಲ್ಲ ತಾಲೂಕಿನ ಜಿಲ್ಲದ ಎಲ್ಲ ವೈದ್ಯರಿಗೆ ಈ ಸಂದರ್ಭದಲ್ಲಿ ತಿಳಿಸ್ತಾ, ಇಂಥದ್ದೊಂದು ವಿಶೇಷವಾಗಿ ನೋಡ್ರಿ ಅವ್ರು ಇನ್ನೊಂದು ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಎಲ್ಲ ಪೇಪರ್ಸ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ. ಪಾರಂಪರಿಕ ವೈದ್ಯ ಪರಿಷತ್ತಿಂದ ಏನೇನು ಕಾರ್ಯಕ್ರಮ ಆಯ್ತು, ಎಲ್ಲೆಲ್ಲಿ ಕಾರ್ಯಕ್ರಮ ಆಯ್ತು, ಯಾರ್ಯಾರು ಏನೇನು ಮಾತನಾಡಿದ್ರು ಅಂತ ಪತ್ರಿಕೆಯಲ್ಲಿ ಬರುತ್ತಲ್ಲ, ಆ ಪತ್ರಿಕೆ ಕಟ್ಟು ಮಾಡ್ಕೊಂಡು ಬಂದು ಈ ರಿಜಿಸ್ಟರ್ನಲ್ಲಿ ಜೋಡಿಸೋ ಪ್ರಯತ್ನ ಮಾಡಿದ್ದಾರೆ. ಇದೇ ಡಾಕ್ಯುಮೆಂಟೇಶನ್ ಅಂದ್ರೆ ನಾವೇನಾದ್ರೂ ಸರ್ಕಾರಕ್ಕೆ ಅವ್ರು ನಮ್ಮನ್ನ ಕೇಳೋದೇನಂದ್ರೆ ಇದನ್ನ ಕೇಳ್ತಾರೆ, ಇದನ್ನ ಕೊಟ್ಟರೆ ಸರ್ಕಾರದಿಂದ ಸುಲಭವಾಗಿ ನಮಗೆ ಏನು ಸಿಗಬೇಕು ಅದು ಸಿಗ್ತದೆ. ಹಂಗೆ ಯಡ್ರಾಮಿಯವರು ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀರಿ, ಇದು ಹೀಗೆ ನಿರಂತರವಾಗಿ ನಡೀಲಿ ಅಂತ ಮಾತನಾಡ್ತಾ ಇಂಥದ್ದೊಂದು ಸಂದರ್ಭಕ್ಕೆ ನಾನು ಕೂಡ ಸಾಕ್ಷಿಯಾಗಿದ್ದೀನಿ. ನನಗೆ ಬಹಳ ಖುಷಿ ಇದೆ. ಈ ಸಂದರ್ಭ ನಿಜಕ್ಕೂ ಬೇಕಾಗಿತ್ತು ಅಂತ ಮಾತನಾಡ್ತಾ, ಇನ್ನು ಮುಂದಿನ ದಿನಮಾನಗಳಲ್ಲಿ ಇವತ್ತಿನ ಈ ವೇದಿಕೆ, ಇವತ್ತಿನ ಈ ಒಂದು ಸಂದರ್ಭ ನಮ್ಮ ಪಾರಂಪರಿಕ ವೈದ್ಯರಿಗೆ ಒಳ್ಳೇದಾಗ್ಲಿಕ್ಕೆ ಒಂದು ಮುನ್ನುಡಿ ಆಗಲಿ ಅಂತ ಈ ಸಂದರ್ಭಕ್ಕೆ ನಾನು ಮಾತನಾಡ್ತಾ, ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಇನ್ನು ವಿಷಯ ಇದ್ದಾಗಲೂ ಸದ್ಯಕ್ಕೆ ಸಾಕು ಅನ್ಕೊಳ್ತೇನೆ. ದೂರದಿಂದ ಬಂದಿದ್ದೀನಿ ನಾನು, ಮತ್ತೆ ಮಠ ಮುಟ್ಟಬೇಕಾಗಿದೆ, ಮಧ್ಯದಲ್ಲಿ ಒಂದಿಷ್ಟು ಭಕ್ತರ ಮನೆಗೆ ಹೋಗ್ಬೇಕಾಗಿರೋದ್ರಿಂದ ನಾನು ಹೆಚ್ಚು ವಿಷಯಗಳನ್ನು ತೆಗೆದುಕೊಳ್ಳದೇನೆ ಈ ವೇದಿಕೆಯಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಆಶಿಸಿ ಪೂಜ್ಯರಿಗೆ ವಂದಿಸಿ ನಾನು ಮಾತನ್ನು ಪೂರೈಸ್ತೇನೆ. ತಮ್ಮೆಲ್ಲರಿಗೂ ಶರಣಾರ್ಥಿ. ಇಲ್ಲಿವರೆಗೂ ಈ ಒಂದು ಪಾರಂಪರಿಕ ವೈದ್ಯರಿಗೆ ಆಶೀರ್ವಚನವನ್ನು ನೀಡಿರುವಂತಹ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತಿನ ಗೌರವಾಧ್ಯಕ್ಷರಾಗಿರುವಂಥ ಬಸವಪ್ರಸಾದ ಮಹಾಸ್ವಾಮಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ